ಇವತ್ತು ಸೋಮವಾರ ಬೆಳಗ್ಗೆನೇ ಎದ್ದು ಪೂಜೆ ಕೆಲಸ ಎಲ್ಲ ಮುಗಿಸಿ ಮೇಲೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಬೇಕಾಯ್ತು. ಬಟ್ಟೆ ಎಲ್ಲ ಹಾಕಿ ಅಲ್ಲಿ ಒಣಗಕ್ಕೆ ಹಾಕಿದ ಬಟ್ಟೆನೆಲ್ಲ ತೊಗೊಂಡು ಬಂದು ಮಡ್ಸೋಣ ಅಂತ ಹೇಳಿ ಕೂತಿದ್ದೀನಿ. ಈ ಬೇಸಿಗೆ ಕಾಲದಲ್ಲಂತೂ ಟೆರೆಸ್ ಮೇಲೆ ಹೋಗಿ ಬಂದುಬಿಟ್ರಂತೂ ಸಿಕ್ಕಾಬಟ್ಟೆ ಸೆಕೆ ಆಗಿಬಿಡುತ್ತೆ. ಉದ್ದ ಕೂದಲಿದ್ರಂತೂ ಅಪ್ಪ ಯಾಕಾದರೂ ತಲೆಗೆ ಸ್ನಾನ ಮಾಡಿದ್ವೋ ಇವತ್ತು ಅಂತ ಅನಿಸ್ಬಿಡುತ್ತೆ. ನಾನು ಕೆಲಸ ಮಾಡ್ಕೊಳ್ತಿದ್ರೆ ಸಮನ್ವಿ ಅವಳ ಪಾಡಿಗೆ ಅವಳು ಆಟ ಆಡ್ಕೊಳ್ತಿರ್ತಾಳೆ ಅವಳ ಬೊಂಬೆಗಳ ಜೊತೆ. ಅಷ್ಟೇನೂ ತರಲೆ ಮಾಡೋದಿಲ್ಲ ನನಗೆ ಒಂದು ಮೋಸ್ಟ್ ರಿಪೀಟೆಡ್ ಕಮೆಂಟ್ ಬರ್ತಾನೆ ಇರುತ್ತೆ, ನೀವು ದಪ್ಪ ಇದ್ದೀರಾ ಸಣ್ಣ ಆಗಿ ಹಾಗೆ ಹೀಗೆ ಅಂತ. ನನ್ನ ವೆಯ್ಟ್ ಇಶ್ಯೂಸ್ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಆದರೆ ನಾನು ಯಾಕೆ ದಪ್ಪ ಆಗ್ತಿದ್ದೀನಿ ಅಂತ ನನಗೆ ಗೊತ್ತು. ಆ್ಯಂಡ್ ನಾನು ದಪ್ಪ ಇರೋದ್ರಿಂದ ನನಗೇನೂ ಪ್ರಾಬ್ಲಮ್ ಇಲ್ಲ, ನನ್ನ ಹಸ್ಬೆಂಡ್ಗಾಗಲಿ ಮನೆಯವ್ರಿಗಾಗಲಿ ಏನೂ ಪ್ರಾಬ್ಲಮ್ ಇಲ್ಲ, ನನ್ನ ಹೆಲ್ತಲ್ಲಿ ಏನೂ ತೊಂದರೆ ಇಲ್ಲ. ಹಾಗಾಗಿ ನೀವು ಯಾಕೆ ಅಷ್ಟು ತಲೆ ಕೆಡಿಸ್ಕೊಳ್ತಿದ್ದೀರಾ ನಾನು ದಪ್ಪ ಇದ್ದೀನಾ ಅಂತ ಹೇಳಿ. ನಾನು ದಪ್ಪ ಇರೋದ್ರಿಂದ ನನಗೆ ಯಾವುದೇ ಹೆಲ್ತ್ ಇಶ್ಯೂಸ್ ಇಲ್ಲ. ದಯವಿಟ್ಟು ನೀವ್ಯಾರು ಮೆಂಟಲಿ ಹೆಲ್ತ್ ಇಶ್ಯೂ ನನಗೆ ಕೊಡ್ಬೇಡಿ ದಟ್ ನಾನು ದಪ್ಪ ಇದ್ದೀನಿ ಅಂತ ಹೇಳಿ ಹೀಯಾಳಿಸಿ ಕಮೆಂಟ್ ಮಾಡೋದ್ರಿಂದ.